ಬೇಜಾರಾದದುಂಟು. ಸಿಕ್ಕಾಪಟ್ಟೆ ಬೈದಿದ್ದಾರೆ. ಇಲ್ಲಮ್ಮ, ನಿಂಗೆ ಇಷ್ಟೇ ಪೇಮೆಂಟ್ ಕೊಡೋದು, ಎಂತ ಬೇಕಿದ್ರು ಮಾಡ್ಕೊಳ್ಳಿ, ನಂಗೆ ಇಷ್ಟೇ ಪೇಮೆಂಟ್ ಕೊಡೋದು, ನಿಂದು ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ನನ್ನ ಹತ್ರ ಹೇಳ್ಬೇಡಿ. ಡೈರೆಕ್ಟ್ರು ವಾಯ್ಸ್ ಡಬ್ಬಿಂಗ್ ಅಂತ ಹೇಳಿ ಕರ್ಸ್ಕೊಂಡಿರ್ತಾರೆ. ಆ ವಾಯ್ಸ್ ಡಬ್ಬಿಂಗಿಗೆ ಹೋದಾಗ ನಂದೆಂತ ಆಗ್ತದೆ, ನಂದು ವಾಯ್ಸ್ ಕರೆಕ್ಟಾಗಿ ತಗೊಳ್ತಾ ಇಲ್ಲ, ಸಿಗ್ತಾ ಇಲ್ಲ. ಅವಾಗ ಹೇಳ್ತಾರೆ, ಇಲ್ಲ ತುಂಬ ಇದಾಗ್ತಾ ಉಂಟು, ನಾವು ಬೇರೆಯವ್ರ ಹತ್ರ ಮಾಡಿಸ್ಕೊಳ್ತೇವೆ ಅಂತೇಳಿ. ಆವಾಗ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ತೇವೆ ಅಂದಾಗ ಡೈರೆಕ್ಟ್ರ್ ಹತ್ರ ನಾನು ಹಿಂಗೆ ಮಾತಾಡ್ತೇನೆ, ಸರ್ ಪೇಮೆಂಟ್ದು ನಂಗೆ ಗೊತ್ತಿಲ್ಲ, ಮೇ ಬಿ ಅಲ್ಲಿ CC ಕ್ಯಾಮರಾ ಇರ್ಬೋದು, CC ಕ್ಯಾಮರಾ ಇರ್ತೇನೆ ಇರ್ಬೋದು, ನಿಮಗೆ ಬೇಕು ಅಂದರೆ ಅಲ್ಲಿ CC ಕ್ಯಾಮರಾ ಇದ್ದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಯಾವುದು ಅಬ್ಬೈನಾಡು ಸ್ಟುಡಿಯೋ, ಅಲ್ಲಿ ವಾಯ್ಸ್ ಡಬ್ಬಿಂಗ್ ಇದ್ದು ಒಂದು ಸ್ಟುಡಿಯೋ ಉಂಟು, ಅದ್ರ ಹೊರಗಡೆ ಕುತ್ಕೊಂಡು ಮಾತಾಡ್ತೇನೆ ನಾನು. ಸರ್ ಪೇಮೆಂಟ್ ಅಂದಾಗ ತುಂಬ ಯೋಚನೆ ಮಾಡ್ತಾರೆ, ಬೇಕು ಅಂತಲೇ ಮೊಬೈಲ್ ಒತ್ತದಂಗೆಲ್ಲ ಮಾಡ್ತಾರೆ. ಡೈರೆಕ್ಟ್ರು ಯಾರ ಹತ್ರನೋ ಮಾತಾಡ್ದಂಗೆ ಮಾಡ್ತಾರೆ. ನನ್ನನ್ನು ಹತ್ರ ಒಂದೂವರೆ ಗಂಟೆ ಕಾಯಿಸಿದ್ದಾರೆ. ನಾನು ಕಾದಿದ್ದೇನೆ, ಬಿಕಾಸ್ ನಂಗೆ ಪೇಮೆಂಟ್ ಬೇಕಲ್ಲ, ನಾನು ದುಡ್ದಿದ್ದು ನಂಗೆ ಪೇಮೆಂಟ್ ಬೇಕಲ್ಲ, ಕಾದಿದ್ದೇನೆ. ಅವಾಗಲೂ ಹೇಳ್ತಾರೆ ಪೇಮೆಂಟ್ ಅಂದಾಗ, ಸರ್ ನಂಗೆ ಈ ಥರ ಕಮಿಟ್ಮೆಂಟ್ಸ್ ಉಂಟು ಸರ್, ನಾನು ಸಿಂಗಲ್ ಪೇರೆಂಟ್ ಚೈಲ್ಡು ಸರ್, ನಂಗೆ ಈ ಥರ ಎಲ್ಲ ಕಮಿಟ್ಮೆಂಟ್ಸ್ ಉಂಟು ಸರ್, ನಾನು ಒಬ್ಬಳೇ ದುಡಿಯುತ್ತಿದ್ದೇನೆ, ನಮ್ಮ ಅಮ್ಮ ದುಡಿದಿದ್ದು ಸಾಕಾಗೋದಿಲ್ಲ, ಈ ಥರ ಎಲ್ಲ ಹೇಳಿದಾಗ ಹೆಂಗೆ ಹೇಳ್ತಾರೆ ಅಂದರೆ, ನೀವು ಅಷ್ಟು ಕಮಿಟ್ಮೆಂಟ್ಸ್ ಇದ್ದವರು ಫಿಲ್ಮ್ ಇಂಡಸ್ಟ್ರಿಗೆ ಎಂತಕ್ಕಮ್ಮ ಬರ್ತೀರಿ, ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಅವ್ನು ನೋಡ್ಕೊಳ್ತಾನೆ ಅಂತಾರೆ. ಇದೆಲ್ಲ ಹೇಳೋ ಮಾತಾ? ನಾನು ಮದುವೆ ಆಗಿ ಹೋಗೋದಿದ್ದಿದ್ರೆ ನಾನು ಯಾವತ್ತೂ ಹೋಗ್ತಿದ್ದೆ ಅಲ್ವಾ? ಏನೋ ಸಾಧನೆ ಮಾಡಬೇಕು, ಏನೋ ಹೆಸರು ಮಾಡಬೇಕು, ನಾವು ಇಷ್ಟು ತನಕ ಕಷ್ಟಪಟ್ಟು ಬಂದಿದ್ದೇವೆ, ಇನ್ನಾದರೂ ಹೆಸರು ಮಾಡಬೇಕು ಅಂತೇಳಿ ನಾನು ಇಷ್ಟು ಸ್ಟ್ರಗಲ್ ಮಾಡ್ತಾ ಇರೋದಲ್ಲ, ಇವ್ರ ಹತ್ರ ಹೇಳ್ಸ್ಕೋಬೇಕಾ ನಾನು ಮದುವೆ ಆಗಿ ಹೋಗ್ಬೇಕು ಅಂತೇಳಿ? ಒಂದು ಮಾತು ಹೇಳ್ತಾರೆ, ಆ ಟೈಮಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ನಾನು ಸತ್ಯ ಹೇಳ್ತೇನೆ. ಆ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ,